ಅದಕ್ಕೆ ಹೇಳೋದು ಮನೆ ಮಾಡೋಕ್ ಮುಂಚೆ ಅಕ್ಕಪಕ್ಕದವ್ರನ್ನ ವಿಚಾರಿಸ್ಬೇಕು ಅಂತ. ಏನೋ ನಮ್ ಗ್ರಹಚಾರ ಚೆನ್ನಾಗಿತ್ತು, ಇಷ್ಟಕ್ಕೆ ಮುಗಿದು. ಇಲ್ದೆ ಹೋಗಿದ್ದೆ ನಮ್ ಪಾಪ. ನಮ್ ಏರಿಯಾ ಬಂದ್ರೆ ನಿಮಗೆ ಹೀಗಾಗ್ಬಾರ್ದಾಗಿತ್ತು. ನನಗೆ ತಿಳಿದಾಗಿರೋ ಅನಾಹುತಕ್ಕೆ ದಯವಿಟ್ಟು ಕ್ಷಮಿಸಿ. ಯಾರೋ ಮಾಡಿದ ತಪ್ಪಿಗೆ ನೀನ್ ಯಾಕಪ್ಪ ಕ್ಷಮೆ ಕೇಳ್ತೀಯ? ನಮ್ ವಿಶ್ವ ಅಪರಂಜಿ ಅಂತ ಏರಿಯಾ ಜನ ಆಡೋ ಮಾತು ಅಕ್ಷರಶಃ ನಿಜ. ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ಆಯಾಸ ಮಾಡ್ಕೋಬೇಡಿ, ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ತಗೋಪ್ಪ ಹಾಲು. ಇದೆಲ್ಲ ಯಾಕಮ್ಮ? ಮೊದಲನೇ ಸಲ ಮನೆಗೆ ಬಂದಿದೀಯಾ, ತಗೊಳ್ಳಪ್ಪ. ಏನ್ ಮಾಡ್ಕೊಂಡಿದೀಯಪ್ಪ? ಇಲ್ಲೇ ಪಕ್ಕದಲ್ಲಿ ಗ್ಯಾರೇಜ್ ಇಟ್ಕೊಂಡಿದ್ದೀನಿ. ನಿಮ್ ತಾಯಿ ತಂದೆ? ತಾಯಿ ಇಲ್ಲ, ನನ್ನ ತಂದೆನೇ ನನಗೆಲ್ಲ. ನಿನ್ನಂಥ ಮಗನ್ನ ಪಡೆದ ನಿನ್ನ ತಂದೆ ನಿಜವಾಗ್ಲೂ ಪುಣ್ಯವಂತರಪ್ಪ. ನಾನು ಬರ್ತೀನಿ ಸರ್. ಒಳ್ಳೇದಪ್ಪ. ನೀನ್ ಚೆನ್ನಾಗಿರ್ಬೇಕು, ಕುಡಿ. ಯಾಕಪ್ಪ ಏನು? ಎಷ್ಟೊತ್ತ ಬರೋದು? ಆ ಕಡೆ ಗಿರಾಕಿಲ್ವಾ? ನಾವೇನ್ ಹಬ್ಬೆ ಬರಿಗಳ? ಒಂದ್ ಕ್ವಾರ್ಟರ್ ಸಾಲ ಕೊಡ್ರಿ ಅಂತಂದ್ರೆ ಬಟ್ಟೆನೆ ಬಿಚ್ಕೊಂಡ್ಬಿಡ್ತೀರಾ? ಹೋಗ್ ಬಿಲ್ ತಗೊಂಬ. ಹಾಟ್ ನ್ಯೂಸ್ ಹೇಳ್ತೀನಿ ಅಂತ ಕರ್ಕೊಂಬಂದು ನೀನೇ ಹಾಟ್ ಆಗ್ಬಿಟ್ಟಲ್ಲ. ನಿನ್ನ ಹತ್ರ ಹೆಂಗ್ ಹೇಳೋದು ಅಂತ ನಾಚಿಕೆ ಆಗ್ತಾ ಇದೆ ಗುರು. 3 ಬಿಟ್ರೆ ನಿನಗೆ ಅದೆಲ್ಲಿಂದ ಬರ್ಬೇಕಾ? ಅದು ಈ ಸಾರ ಹಿಂಡಿಲ್ಲ. ಅದೇನಂತ ಹೇಳ. ನಾನ್ ಮದ್ವೆ ಆಗ್ತಾ ಇದ್ದೀನಿ ಗುರು. ಅಯ್ಯೋ ನಿನ್ ಮದುವೆ ಮಾಡ್ಕೊಳ ಪುಣ್ಯಾತ್ಕಿತಿ ಯಾರಪ್ಪ? ಹೆಂಗ್ ಗುರು ಹಿಂಗನ್ಬಿಟ್ಟೆ? ನಾನಿರೋ ಸ್ಮಾರ್ಟ್ನೆಸ್ಗೆ ಐಶ್ವರ್ಯ ರೈನ ಸುಸ್ಮಿತಾ ಸೇನ್ ಮದ್ವೆ ಮಾಡ್ಕೋಬೇಕಾಗಿತ್ತು. ಅವ್ರ ಟೈಮ್ ಚೆನ್ನಾಗಿತ್ತು, ಅದೃಷ್ಟವಶಾತ್ ಆಗ್ಲಿಲ್ಲ. ಮದುವೆ ಮಾಡ್ಕೋತಿದ್ಯಾ? ಇನ್ಮೇಲಾದ್ರೂ ಈ ಕೆಟ್ಟ ಚಾಳಿಗಳನ್ನ ಬಿಟ್ಟು ಒಳ್ಳೆ ಮನುಷ್ಯನಾಗೋದನ್ನ ಕಲಿ. ನಿನ್ನ ಮೇಲೆ ಹಣೆ ಗುರು, ಈ ಕ್ಷಣದಿಂದ ನಾನು ಕುಡಿಯೋದಿಲ್ಲ. ನೀನು ಉದ್ಧಾರ ಆಗಲ್ಲ. ಟೈಮ್ ಆಯ್ತು, ಮಳೆ ಬಲಕ್ ಶುರು ಆಯ್ತು. ನೆಟ್ಟಿಗೆ ಮನೆಗೆ ಹೋಗು. ಏ ಕೃಷ್ಣ, ಟೈಮ್ ಏನಾ? ಒಂದ್ ನಿಮಿಷ ಹೇಳು ಗುರು, ಬಂದೆ. ಎಲ್ಲಿ ಹೋಗ್ತಿದ್ಯಾ?